ನನ್ನ ಚಾನಲಲ್ಲಿ ನೀವು ನೋಡ್ತಿರ್ಬೋದು 1.1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇಷ್ಟು ಸಬ್ಸ್ಕ್ರೈಬರ್ ಸಾಕಾ? ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಟಾಪಿಕ್ ಏನಂದರೆ, ನನ್ನ ಚಾನಲಲ್ಲಿ ನೀವು ನೋಡ್ತಿರ್ಬೋದು 1.1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇಷ್ಟು ಸಬ್ಸ್ಕ್ರೈಬರ್ ಸಾಕಾ? ಇಷ್ಟು ಸಬ್ಸ್ಕ್ರೈಬರ್ ಆದರೆ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತಾ? ಆಮೇಲೆ ಇಷ್ಟು ಸಬ್ಸ್ಕ್ರೈಬರ್ ಆದರೆ ನಮಗೆ ದುಡ್ಡು ಬರುತ್ತಾ? ಮತ್ತು ಇಷ್ಟು ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ನೀವೆಷ್ಟು ದಿನ ಅದಕ್ಕೆ ಶ್ರಮ ಪಡಬೇಕು, ಮತ್ತು ಎಷ್ಟೆಲ್ಲ ವೀಡಿಯೋಸ್ನ ಹಾಕಬೇಕು, ವೀಡಿಯೋನ ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡಬೇಕು, ಇದನ್ನೆಲ್ಲ ಡೀಟೇಲಾಗಿ ಮಾತಾಡೋಣ. ಹೇಳಿದಂಗೆ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಲಾಸ್ಟ್ ಇಯರ್ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಇವಾಗ 1 ಇಯರ್ ಮೇಲಾಯಿತು. ಇವಾಗ ಬಂದು ರೀಸೆಂಟ್ಲಿ 1100 ಸಮಥಿಂಗ್ ಇದ್ದಾರೆ ಸಬ್ಸ್ಕ್ರೈಬರು. ಬಟ್ ಮಾನಿಟೈಸ್ ಆಗಬೇಕು ಅಂದರೆ 1000 ಸಬ್ಸ್ಕ್ರೈಬರು ಸಾಲಂಗಿಲ್ಲ. ಮಾನಿಟೈಸೇಷನ್ ಆಗಬೇಕು ಅಂದರೆ 4000 ವಾಚ್ ಅವರ್ ಕಂಪಲ್ಸರಿ ಆಗಿರಬೇಕು. ನಂದಿನ್ನೂ 4000 ವಾಚ್ ಅವರ್ ಆಗಿಲ್ಲ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಫುಲ್ ಎಂಡ್ ತನಕ ನೋಡಿ, ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನ್ಯೂ ಆಗಿ ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಒಂದಂದರೆ ನೀವು ರೆಗ್ಯುಲರಾಗಿ ವೀಡಿಯೋಸ್ನ ಬಿಡಬೇಕು. ನಾನು ಸ್ಟಾರ್ಟಿಂಗಲ್ಲಿ ಮಾಡಿರೋ ತಪ್ಪು ಇದೆ. ನಾನು ಯೂಟ್ಯೂಬು ಮಾಡೋಣ ಅಂದ್ಕೊಂಡೆ. ಸ್ಟಾರ್ಟಿಂಗಲ್ಲಿ ವೀಡಿಯೋಸು ವಾರಕ್ಕೊಂದ್ಸತಿ ಯಾವಾಗಾದರೂ, ಇಲ್ಲಾಂದರೆ ಊರಿಗದು ಹೋದರೆ 15-20 ಡೇಸ್ ಗ್ಯಾಪ್ ಆಗ್ತಾಯಿತ್ತು. ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಆ ಟೈಮಲ್ಲಿ ವೀಡಿಯೋನೇ ಹಾಕ್ತಿರ್ಲಿಲ್ಲ. ಆಮೇಲೆ 1 ಮಂತ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ. ಹಂಗಾಗಿ ಚಾನಲು ಸ್ವಲ್ಪ ಲಾಂಗಾಗೆ ತೊಗೊಂಡು ಇದನ್ನ ಆಗೋಕ್ಕೆ, ಮೀನ್ಸ್ ಸಬ್ಸ್ಕ್ರೈಬರ್ನ ಗೇನ್ ಮಾಡೋಕ್ಕೆ. ಇನ್ನೊಂದಂದರೆ ಯೂಟ್ಯೂಬ್ ಅಂದರೆ ಅದು ಲೆಂತಿ ಪ್ರೊಸೆಸ್ಸೇ, ನಿಮಗೆ ಬೇಗ ಮುಗಿದೋಗುತ್ತೆ ಅಂತ ಇಲ್ಲ. ಯೂಟ್ಯೂಬ್ ಅಂದರೆ ಹೆಂಗೆ ಗೊತ್ತಾ, ನಿಮ್ಮ ಚಾನಲು ಡೈಲಿ ಅಲ್ಗೋರಿಥಮ್ನ ಫಾಲೋ ಮಾಡಬೇಕು, ಡೈಲಿ ವೀಡಿಯೋಸು ಶಾರ್ಟ್ಸು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಅಂದರೆ ತಾನೇ ಯೂಟ್ಯೂಬಿಗೆ ಗೊತ್ತಾಗುತ್ತೆ, ಹೌದು ಇವರು ಸೀರಿಯಸ್ ಆಗಿದ್ದಾರೆ, ಇವ್ರ ಚಾನಲ್ನ ಈ ಥರ ಹೋಗ್ಬೇಕು ಅಂತ. ಇವಾಗ ನೀವು ಯೂಶ್ವಲಿ ನೋಡಿದ್ರೆ ನನ್ನ ಚಾನಲ್ಗೆ ಯಾವ ಶಾರ್ಟ್ಸ್ ಬಿಟ್ಟಿದ್ರೂ ಯೂಶ್ವಲಾಗಿ 1K ರೀಚ್ ಆಗೇ ಆಗುತ್ತೆ. 1Kಗಿಂತನೂ ಜಾಸ್ತಿ ರೀಚ್ ಆಗುತ್ತೆ. ಮತ್ತು ಲಾಂಗ್ ವೀಡಿಯೋಸು ನಾನು ಯೂಶ್ವಲಿ ಹಾಕಲ್ಲ. ಹಾಕಿದ್ರೂ ಆರಾಮಾಗಿ 200-300 1000 ಸಬ್ಸ್ಕ್ರೈಬರು ಹಿಂಗಾದ್ರು ಅಂದರೆ ನಿಮಗೆ ಜಾಸ್ತಿ ನಿಮಗೆ ಸಬ್ಸ್ಕ್ರೈಬರ್ ಬೇಕು, ವೀಡಿಯೋ ಓದಬೇಕು ಅಂದರೆ ಟ್ರೆಂಡಿಂಗ್ ಶಾರ್ಟ್ಸ್, ಟ್ರೆಂಡಿಂಗ್ ವೀಡಿಯೋಸು, ಆಮೇಲೆ ಇದನ್ನೆಲ್ಲ ನೀವು ಶಾರ್ಟ್ಸಲ್ಲಿ ಯಾವ್ಯಾವ ಸಾಂಗ್ ಟ್ರೆಂಡಲ್ಲಿರುತ್ತೆ ಆ ಶಾರ್ಟ್ಸ್ನ ನೀವು ಯೂಸ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ ಸೌಂಡಾಗಿ. ಆಮೇಲೆ ನಿಮಗೆ ವೀಡಿಯೋ ಮಾತ್ರ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿರಬೇಕು. ಅವಾಗ ಮಾತ್ರ ಜನ ನಿಮ್ಮ ವೀಡಿಯೋನ ನೋಡೋಕ್ಕೆ ಇಷ್ಟಪಡ್ತಾರೆ. ಇನ್ನೂ ಒಂದು ಹೇಳೋದು, ಇನ್ನೂ ಒಂದು ಹಾಕೋದು ಮಾಡಿದರೆ ಅದು ನಡೆಯಗೆ ಅಂದ್ಕೊಂಡಿದ್ದೆ. 1000 ಸಬ್ಸ್ಕ್ರೈಬರ್ ಆದರೆ ಸಾಕು ನೋಡೋಣ ಅಂಥೇಳಿ. ಬಟ್ 1000 ಸಬ್ಸ್ಕ್ರೈಬರಿಂದ ನಿಮ್ಗೆ ಏನೂ ಯೂಸ್ ಇಲ್ಲ. ಅದಕ್ಕೆ ಅಮೌಂಟು ಬರೋಲ್ಲ, ಆಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಮೇನ್ ಅಂದರೆ 4000 ವಾಚ್ ಅವರ್ ಮಾತ್ರ ಆಗಿರಬೇಕು ನಿಮ್ಮ ಚಾನಲಿಗೆ. ಅದು ಫುಲ್ಲಿ ಇಂಪಾರ್ಟೆಂಟು. ಸಬ್ಸ್ಕ್ರೈಬರ್ ಮಾಡೋದು ಕಷ್ಟ ಅಲ್ಲ, ವಾಚ್ ಅವರ್ ಮಾಡೋದೇ ತುಂಬ ಕಷ್ಟ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಯೂಟ್ಯೂಬ್ನ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಅವ್ರು ಮಾತ್ರ ಫಸ್ಟೇ ಇಟ್ಕೊಳ್ಳಿ, ನೀವು ಎದ್ರ ಬಗ್ಗೆ ಮಾಡ್ತೀರಾ, ನಿಮ್ಗೇನು ಕಂಟೆಂಟ್ ಇದೆ. ಇವಾಗ ನೋಡಿ, ನಾನು ವ್ಲಾಗ್ಸ್ನ ಶೂಟ್ ಮಾಡ್ತೀನಿ, ಡೈಲಿ ವ್ಲಾಗ್ಸು, ನಾನು ಸ್ಕೂಲಿಗೆ ಹೋಗೋದು ಬರೋದು, ಆಮೇಲೆ ನನಗೊಂದು ಪಾಪು ಇದೆ, ಯಾವ ಥರ ನಾವು ಹೊರಗಡೆ ಹೋಗ್ತೀವಿ ಅನ್ನೋ ವ್ಲಾಗ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮದು ನಮ್ಮ ಹಸ್ಬೆಂಡಿದ್ದು ಶಾರ್ಟ್ ವೀಡಿಯೋಸು ಎಲ್ಲ ಹಾಕ್ತಾ ಇರ್ತೀನಿ. ನಿಮಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಥರ ವೀಡಿಯೋಸ್ನ ನೀವು ಮಾಡಿ ಹಾಕ್ತೀನಿ. ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಎಡಿಟ್ ಮಾಡೋಕ್ಕೆ ಇವಾಗ ಮಾತ್ರ ತುಂಬ ಆ್ಯಪ್ಸ್ ಇದ್ದಾವೆ. ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ಬೋದು. ನಾನು ವೀಡಿಯೋ ಮೇಕರ್ ಅಂತ ಆ್ಯಪ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಇನ್ಶಾರ್ಟು ತುಂಬ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ಬೋದು ಎಡಿಟ್ ಮಾಡೋಕ್ಕೆ. ಇಲ್ಲ ನಿಮಗೆ ಎಡಿಟಿಂಗ್ ಸ್ಕಿಲ್ ಇನ್ನೂ ತುಂಬಾ ಬೇಕು ಅಂದರೆ ಅದರಲ್ಲೆಲ್ಲ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡು ಮಾಡ್ಬೋದು. ನಾನು ಅನ್ಸೋ ಮಟ್ಟಿಗೆ ಸ್ಟಾರ್ಟಿಂಗೇ ನೀವು ಯೂಟ್ಯೂಬಿಂದ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಏನೂ ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಯಾವ ಥರ ಶಾರ್ಟ್ಸ್ ಅಂದರೆ ಗೊತ್ತಲ್ವ, ಈ ಥರ ಶಾರ್ಟ್ಸ್ನ ಹಾಕಬೇಕು. ಲಾಂಗ್ ಅಂದರೆ ಈ ಥರ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಹಾಕ್ಬೋದು. ಆ ಥರ ಲಾಂಗ್ ವೀಡಿಯೋಸಿಗೆ ತುಂಬ ವ್ಯೂಸ್ ಬಂದು ತುಂಬ ಜನ ಸಬ್ಸ್ಕ್ರೈಬರು, ಆಮೇಲೆ ತುಂಬ ವಾಚ್ ಅವರ್ ಹೋಗುತ್ತೆ. ಲಾಂಗ್ ವೀಡಿಯೋಸ್ನ ವೀಕ್ಲಿ 1 ಸೆಂಟ್ ವಾಯ್ಸ್ನ ಹಾಕೋಕ್ಕೆ ಟ್ರೈ ಮಾಡಿ.
ಶಾರ್ಟ್ ಮಾತ್ರ ನೀವು ಡೈಲಿ ಒಂದೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಶಾರ್ಟ್ಸಿಂದ ತುಂಬ ವ್ಯೂಸು, ತುಂಬ ಸಬ್ಸ್ಕ್ರೈಬರ್ಸು ನನಗೆ ಮಾತ್ರ ಸಿಕ್ಕಿರೋ ಸಬ್ಸ್ಕ್ರೈಬರ್ಸು ಶಾರ್ಟ್ಸಿಂದನೇ. ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ಲೈಕ್ ಮಾಡಿ. ಮಾನಿಟೈಸೇಷನ್ಗೆ ವೇಟ್ ಮಾಡ್ತಾ ಇರೋದು. 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಆದರೆ ನಂದು ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಬೇಕು ಅನಿಸುತ್ತೆ. ಮಗುನ ತೊಗೊಂಡು ಆಮೇಲೆ ಸ್ಕೂಲಿಗೆ ಹೋಗ್ತೀನಿ, ಅದನ್ನೆಲ್ಲ ಮ್ಯಾನೇಜ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ನಾನು ಇವಾಗ ಕನ್ಸಿಸ್ಟೆನ್ಸಿಯಿಂದ ಇದ್ದೀನಿ. ಒಂದು 4 to 5 ಮಂತ್ಸಿಂದ ನನ್ನ ರಿಸಲ್ಟ್ ಕಾಣಿಸಿರೋದೇ ಈ ಮಿಡಲಲ್ಲಿ. ಹಂಗಾಗಿ ಕನ್ಸಿಸ್ಟೆನ್ಸಿ ಇಲ್ಲ ಇದ್ದರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಏನಾದರೂ ಗ್ಯಾಪ್ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಅದನ್ನು ಫಸ್ಟಿಂದ ಅಪ್ಲೋಡ್ ಮಾಡೋದು. ಆಮೇಲೆ ಯೂಟ್ಯೂಬ್ ಹೆಂಗಂದರೆ ಇಂಟ್ರೆಸ್ಟು ತುಂಬ ಬೇಗ ಹೋಗ್ಬಿಡುತ್ತೆ. ಅಯ್ಯೋ ಹೋಗ್ಲಿ ಬಿಡಿ, ಯಾರು ಶೂಟ್ ಮಾಡ್ತಾರೆ, ಯಾರು ಎಡಿಟ್ ಮಾಡ್ತಾರೆ ಅನ್ನೋರೇ ತುಂಬ ಜನ ಅಲ್ವಾ. ಆ ಥರ ಎಲ್ಲ ಮಾಡೋಕ್ಕೋಗ್ಬಾರ್ದು. ಇಂಟ್ರೆಸ್ಟ್ ಇದ್ದರೆ ಗೋ ಆನ್, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಕೊಂಡು ನೀವು ಪ್ರೊಸೆಸ್ನ ಮಾಡಿ ವೀಡಿಯೋ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಲೈಟಿಂಗ್ ಇರೋ ಪ್ಲೇಸಲ್ಲಿ ಅಥವಾ ವಿಂಡೋ, ಸನ್ಲೈಟ್ ಈ ಥರ ಪ್ಲೇಸಲ್ಲಿ ವೀಡಿಯೋನ ತೆಗೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ವೀಡಿಯೋಸು ಬರುತ್ತೆ. ಮೇನ್ ಅಂದರೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದ್ರೆ ವೀಡಿಯೋಸು ತುಂಬ ಚೆನ್ನಾಗಿ ಹೋಗುತ್ತೆ. ಏನಾದರೂ ಬೇಕಂದರೆ ಸಣ್ಣ ಪುಟ್ಟ ಲೈಟ್ನ ಯೂಸ್ ಮಾಡಿ. ನನಗನ್ಸೋ ಮಟ್ಟಿಗೆ ಸನ್ಲೈಟ್ ಇಸ್ ದ ಬೆಸ್ಟ್. ಬಟ್ ನಾನು ಇವಾಗ ನೈಟೇ ಶೂಟ್ ಮಾಡ್ತಾಯಿದ್ದೀನಿ. ನಮ್ಮ ರೂಮಲ್ಲಿ ತುಂಬ ಚೆನ್ನಾಗಿ ಲೈಟ್ ಬರ್ತಿದೆ ಅಂತಂದೇಳಿ ಅಷ್ಟೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಮಾತ್ರ ಮಿಸ್ ಮಾಡಬೇಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋನ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು. ಹ್ಯಾವ್ ಎ ಗುಡ್ ಡೇ.